ಬೆಂಗಳೂರಿನಲ್ಲಿ 3 ದಿನ ಕಾವೇರಿ ನೀರು ಸ್ಥಗಿತ. ಆದರೆ ಈ ಏರಿಯಾದಲ್ಲಿ ಮಾಮೂಲಿ ದಿನದಲ್ಲೇ ನೀರು ಬರೋದಿಲ್ಲ. ನೀರು ಬಂದ್ರೂ ಬಾರದಿದ್ರೂ ಈ ಏರಿಯಾದಲ್ಲಿ ಅದೇ ಗೋಳು. ಚಾಮುಂಡಿ ನಗರದ 2ನೇ ಅಡ್ಡ ರಸ್ತೆಯಲ್ಲಿ ಜಲಕಂಟಕ. ಬೆಂಗಳೂರಿನಲ್ಲಿ 3 ದಿನ ಕಾವೇರಿ ನೀರು ಸ್ಥಗಿತ ಆಗಿದೆ. ಆದರೆ ಈ ಒಂದು ಏರಿಯಾ ಮಾತ್ರ ಮಾಮೂಲಿ ದಿನದಲ್ಲೇ ನೀರು ಬರಲ್ಲ. ನೀರು ಬಂದ್ರು ಬಂದಿಲ್ಲ ಅಂದ್ರು ಈ ಏರಿಯಾದಲ್ಲಿ ಮಾತ್ರ ಅದೇ ಗೋಳು. ಸುಮಾರು 50 ಮನೆಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ. ಯಾವತ್ತೋ ಒಂದು ದಿನ ನೀರು ಬಂದ್ರೆ ಬಂತು, ಇಲ್ಲ ಅಂದ್ರೆ ಇಲ್ಲ. ಬಿಡಬ್ಲ್ಯೂಎಸ್ಎಸ್ಪಿ ನೀರಿನ ಟ್ಯಾಂಕರ್ ಮೇಲೆ ಈ ಜನ ಅವಲಂಬಿತರಾಗಿದ್ದಾರೆ. ಯಾರೂ ಸಮಸ್ಯೆ ಕೇಳೋದಿಲ್ಲ, ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎದುರು ತಮ್ಮ ಅಳಲನ್ನ ಜನರು ತೋಡ್ಕೊಂಡಿದ್ದಾರೆ. ನೀರೇ ಬರ್ತಾ ಇಲ್ಲ ನಮ್ಗೆ ಈ ರೋಡಲ್ಲಿ ನೀರೇ ಬರ್ತಾ ಇಲ್ಲ. ಮುಚ್ಚೆ ಇಲ್ಲ, ಇವಾಗ 2 ದಿವಸ ಬರ್ತಿದ್ದು ಮುಚ್ಚೆ ನೀರೇ ಬರ್ತಾ ಇಲ್ಲ ಈ ರೋಡಲ್ಲಿ. ಈಗ 3 ದಿವಸ ಇಲ್ಲ ಅಂತ ಇಡೀ ಬೆಂಗಳೂರಲ್ಲಿ ಇಲ್ವಂತ. ನಿಮಗೇನು ಎಫೆಕ್ಟ್ ಆಗಲ್ಲ ಅಂದ್ರೆ ಆಗುತ್ತಾ? ನೀರೇ ತೊಂದರೆ ಆಗ್ತಾನೆ, ನೀರೇ ತೊಂದರೆ ಆಗುತ್ತೆ. ಪ್ರತಿದಿನ ನೀರಿಲ್ಲ? ಇಲ್ಲ ನಾನು ನಿಜವಲ್ಲ. ಮತ್ತೆ ಈಗ ನೀರು ಎಲ್ಲಿಂದ ತರ್ತೀರಾ ನೀವು? ಏನು ಮಾಡೋದು? ಇವು ಸಣ್ಣಗೆ ಯಾವ ನಮ್ಮ ಅತ್ತೆ ಮನೇಲಿ ಹೋಗಿ ಇಳ್ಕೊಂಬರ್ತೀವಿ. ನಮ್ಮ ಅತ್ತೆ ಮನೇಲಿ ಅತ್ತೆ ಮನೆಗೆ ಹೋಗಿ ಆ ರೋಡಲ್ಲಿ ಹೋಗಿ ಇಳ್ಕೊಂಬರ್ತೀವಿ. ಯಾಕೆ ನಿಮ್ಮ ಮನೆಗಿಲ್ಲ ನೀರು? ಇಲ್ಲಿ ಒಂದು ಕೊಳ ಇದೆ, ಈ ರೋಡಲ್ಲಿ ಫುಲ್ಲು ಬರಲ್ಲ ನೀರು. ಈ ರೋಡಲ್ಲೇ ಇಲ್ಲ. ಯಾವ ರೋಡ್ ನಿಮ್ಮದು? ನಮ್ಮ ತಮಿಳ್ನಾಡು. ತಮಿಳ್ನಾಡು ಯಾವುದು? ತಮಿಳ್ನಾಡು ನಮ್ಮ ತಾಯಿ ಮನೆ. ಅಲ್ಲ ತಮಿಳ್ನಾಡು. ಇಲ್ಲಿ ಇದು ಏರಿಯಾ ಇದು ಚಾಮುಂಡಿ ನಗರ. ಚಾಮುಂಡಿ ನಗರ. ಅಲ್ಲಿ ಮೇಲೆ ಬೆಂಗಳೂರಿನಲ್ಲಿ 3 ದಿನಗಳ ಕಾಲ ನೀರಿಲ್ಲ ಅನ್ನುವಂಥ ಒಂದು ಘೋಷಣೆಯನ್ನು ಜಲಮಂಡಳಿ ಮಾಡಿದೆ. 3 ದಿನಗಳ ಕಾಲ ಜಲರೇಚಕ ಯಂತ್ರಗಳನ್ನು ಒಂದಿಷ್ಟು ಕಾಮಗಾರಿ ನಡೆಸಬೇಕಾಗಿರೋದ್ರಿಂದ ಜಲರೇಚಕ ಯಂತ್ರಗಳು ಒಂದು ಸ್ತಬ್ಧವಾಗಿರುತ್ತೆ. ಆ ಕಾರಣಕ್ಕೋಸ್ಕರ ಯಾವುದೇ ರೀತಿಯಾದಂಥ ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ನೀರು ಬರೋದಿಲ್ಲ ಬೆಂಗಳೂರಿಗೆ, ಕಾವೇರಿ ನೀರು. ಹಾಗಾಗಿ ಒಂದಿಷ್ಟು ನೀರನ್ನು ಸಂಗ್ರಹಿಸಿಟ್ಕೊಳ್ಳಿ ಅಂತ ಹೇಳುವಂಥ ಒಂದು ಪ್ರಕಟಣೆಯನ್ನು ಹೊರಡಿಸಿತ್ತು. ಆದರೆ ಬೆಂಗಳೂರಿನ ಕೆಲವು ಏರಿಯಾಗಳಿಗೆ ನಿರಂತರವಾಗಿ ನೀರು ಬರೋದಿಲ್ಲ. ಸದ್ಯ ಅಂತಹದ್ದೊಂದು ಏರಿಯಾದಲ್ಲಿದ್ದೀನಿ, ಚಾಮುಂಡಿನಗರದ 2ನೇ ಬೀದಿ, ಇದು 2ನೇ ಕ್ರಾಸ್ ರೋಡು. ಈ ರಸ್ತೆಯಲ್ಲಿ ಸಂಪೂರ್ಣವಾಗಿ ಯಾವತ್ತೂ ಕೂಡ ನೀರು ಬರೋದಿಲ್ಲ. ಬೇರೆ ಬೇರೆ ಕಡೆಯಿಂದ ಇಲ್ಲಿಗೆ ನೀರು ತಗೊಂಬಂದು ಡ್ರಮ್ಗಳಲ್ಲಿ ತುಂಬಿಸಿಡ್ತಾರೆ. ಹಾಗಾಗಿ 3 ದಿನ ನೀರು ಬರಲಿಲ್ಲ ಅಲ್ಲ, 30 ದಿನ ನೀರು ಬರದೇ ಇದ್ರೂ ಇವರಿಗೆ ಅದರ ಎಫೆಕ್ಟೇ ಆಗೋದಿಲ್ಲ. ನೋಡಿ, ಇಲ್ಲೆಲ್ಲ ಸಂಪೂರ್ಣವಾಗಿ ಎಲ್ಲರೂ ಕೂಡ ಡ್ರಮ್ಮನ್ನು, ಈ ಸಂಪು ಇಲ್ಲ, ಬೋರ್ವೆಲ್ಲು ಇಲ್ಲ, ಯಾವುದೂ ಇಲ್ಲ, ಬೇರೆ ಬೇರೆ ಭಾಗಗಳಿಂದ ದೂರದಿಂದ ನೀರನ್ನು ತಗೊಂಬಂದು ಈ ಥರ ಸ್ಟಾಕ್ ಇಡಬೇಕು. ಸದ್ಯ 3 ದಿನ ನೀರಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇವರು ಎಲ್ಲಿಂದ ತರ್ತಾಯಿದ್ರು ಅಲ್ಲೂ ಕೂಡ ನೀರು ಬರ್ತಾ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಸದ್ಯ ಇಲ್ಲಿ ನೋಡ್ತಾ ಇದ್ದಾರೆ, ಡ್ರಮ್ಮನ್ನು ಫುಲ್ ಎಲ್ಲ ಮಾಡಿಟ್ಟಿದ್ದಾರೆ. ಎಲ್ಲರೂ ಡ್ರಮ್ನ ಇದಕ್ಕೆ ನೀರನ್ನು ತುಂಬಿಸಿಟ್ಟಿದ್ದಾರೆ. ಎಲ್ಲ ಡ್ರಮ್ಗಳು ಕೂಡ ಫುಲ್ ಆಗಿರುವಂಥದ್ದು. ಎಲ್ಲ ಡ್ರಮ್ಗಳಲ್ಲೂ ಕೂಡ ಫುಲ್ ನೀರಿದೆ. ಸದ್ಯ ಇದು ಈ ಏರಿಯಾದ ಜನರ ಸಮಸ್ಯೆ. ಅವರು ಹೇಳ್ತಾರೆ ಮಾತನಾಡಿಸುವಾಗ, ನಮಗೆ ಈ ಏರಿಯಾದಲ್ಲಿ ನೀರು ಬರಲಿಲ್ಲ ಅಂದ್ರೂ ಬಂದ್ರೂ ಏನು ಗೊತ್ತಾಗಲ್ಲ, ಯಾಕಂದರೆ ನೀರು ಇಲ್ಲಿ ಏರಿಯಾಕ್ಕೆ ಬರೋದಿಲ್ಲ ಅಂತ. ಮೇಡಮ್ ಹೇಳಿ, ಈಗ ನಿಮಗೆ 3 ದಿನ ನೀರು ಬರಲ್ಲ ಅನ್ನುವಂಥ ವಿಷಯ ಗೊತ್ತಾ? ಗೊತ್ತು ಸರ್. ಹಾಂ, ನಿಮ್ಮ ಏರಿಯಾಕ್ಕೆ ನೀರು ಬರ್ತಾ ಇದೆಯಾ ಕರೆಕ್ಟಾಗಿ? ನಮ್ಮ ರೋಡಕ್ಕೆ ನೀರೇ ಬರಲ್ಲ ಸರ್. ನೈಟೆಲ್ಲ ನಿದ್ದೆ ಬರಲ್ಲ, ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಈ ನೀರಕ್ಕೋಸ್ಕರ ಬೆಳಿಗ್ಗೆವರೆಗೆ ಕಾಯ್ತಾ ಇದ್ರೂ ಒಂದೊಂದು ದಿವಸ ಬರ್ತಾಯಿದೆ, ಒಂದೊಂದು ದಿವಸ ಬರೋದೇ ಇಲ್ಲ. ತುಂಬ ಕಷ್ಟ ಆಗ್ತೈತೆ ನಮಗೆ ಈ ರೋಡ್ಗೆ. ಈಗ ನಿಮ್ಮ ಏರಿಯಾದಲ್ಲಿ ಎಷ್ಟು ದಿನಕ್ಕೊಂದ್ಸರಿ ನೀರು ಬರುತ್ತೆ? ನಿಮಗೆಲ್ಲ ಕಾವೇರಿ ನೀರು ಕಲೆಕ್ಷನ್ ಇದೆಯಾ? 3 ದಿವಸಕ್ಕೆ ಒಂದ್ಸಲಿ ಬರ್ತದೆ ಸರ್. ಕನೆಕ್ಷನ್ ಇದೆ? ಹೌದು, ಬಂದ್ರೆ ಬರ್ತೈತೆ, ಬಂದಿಲ್ಲನೂ ಇಲ್ಲ. ನೈಟೆಲ್ಲ ನಿದ್ದೆ ಇರಲ್ಲ, ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಕೆಲ್ಸಕ್ಕೆ ಹೋಗಿದ್ರು ಅಲ್ಲಿ ನಿದ್ದೆ ಬಂದರೆ ಸುಮ್ಮನೆ ಇರ್ತಾರೆ ಕೆಲಸ ಕೊಡೋರು, ಓನರು. ಅದಕ್ಕೆ ತುಂಬ ಬೇಜಾರಾಗ್ಬಿಟ್ಟೈತೆ ನಮಗೆ. ಮೇಡಮ್, ಈಗ ನೀರು ಬರಲ್ಲ ಅಂತ ಹೇಳಿದ್ದಾರೆ. 3 ದಿನ ಕಾಮಗಾರಿ ಇರೋದ್ರಿಂದ, ತುರ್ತು ಕಾಮಗಾರಿ ಇರೋದ್ರಿಂದ 3 ದಿನ ನೀರು ಬರಲ್ವಂತೆ. ನೀವೆಲ್ಲ ಹೇಗೆ ರೆಡಿ ಆಗಿದ್ದೀರಾ ನೀರು ಬರಲ್ಲ ಅನ್ನೋ ಕಾರಣಕ್ಕೆ? ನಾವು ಅದು ಬಕೆಟು, ಡ್ರಮ್ಮು, ಅದು ತಪ್ಪಲೆ ಎಲ್ಲ ತುಂಬಿಸಿ ಸ್ಟಾಕ್ ಮಾಡ್ಕೊಂಡಿದ್ದೀವಿ. ಅದು ಒಂದು 2 ದಿವಸ ಯೂಸ್ ಮಾಡ್ಬೋದು. ಇನ್ನು 3 ದಿವಸ ತುಂಬ ಕಷ್ಟ ಆಗುತ್ತೆ. ಬೋರ್ ನೀರು ಇಲ್ಲ, ಇಲ್ಲಿ ಬೋರು ರಿಪೇರಿ ಆಗಿಬಿಟ್ಟಿದೆ. ಟ್ಯಾಂಕ್ ನೀರು ಬರೋದು ಸ್ವಲ್ಪ ಕಷ್ಟನೇ ನಮಗೆ. ಸಂಪೂ ಇಲ್ಲ ಮನೆಗೆ ಯೂಸ್ ಮಾಡ್ಕೊಳ್ಳೋಕ್ಕೆ. ಸಂಪು ಇದ್ರೇ ನಾವು ಸ್ವಲ್ಪ ಅಡ್ಜಸ್ಟ್ ಆಗ್ಬೋದು. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಸರ್ ನಮಗೆ. ತೊಂದರೆನೇ ತುಂಬ ನಮಗೆ. ಇವಾಗ ಬಾಗಿಲು ತೊರೆಯೋಕ್ಕಾಗಲ್ಲ, ಒಂದು ಸ್ವಲ್ಪ ನೀರು ಸ್ನಾನ ಮಾಡ್ಕೊಳ್ಳೋಕ್ಕೂ ಯೋಚನೆ ಮಾಡ್ತಾಯಿದ್ದೀವಿ ನಾವು. ಈಗ ಖರ್ಚು ಮಾಡಿಬಿಟ್ರೆ ಸರ್, ಏನಾದರೂ ಟಾಯ್ಲೆಟ್ಗೆ ಅದಕ್ಕೆಲ್ಲ ಯೂಸ್ ಮಾಡ್ಲಿಕ್ಕೆ ನೀರು ಬೇಕಲ್ಲ, ಅದಕ್ಕೆ ಏನು ಮಾಡೋದಪ್ಪ ಅಂತ ಯೋಚನೆನೇ ಆಗ್ಬಿಟ್ಟಿದೆ.
ಈಗ ಹೇಗೆ ಸರ್ ನಿಮ್ಮ ಹತ್ರ ಎಲ್ಲ ಬಿಲ್ಲೆಲ್ಲ ಸರಿಯಾಗಿ ಕಟ್ಟಿಸ್ಕೋತಾರ ಜಲಮಂಡಳಿಯವರು? ಇಲ್ಲ ಸರ್, ಬಿಲ್ಲು ಮಾಮೂಲಿ ಕಟ್ಸ್ಕೊತಾರೆ. ಅದೇ ಒಂದು ದಿವಸ ಬಿಟ್ಟು ಒಂದು ದಿವಸ ನೀರು ಬರೋದು ಈ ಕಡೆ ರೋಡ್ಗೆ. ಆದರೆ ನೈಟಲ್ಲಿ ತುಂಬ ಕಷ್ಟ ಆಗ್ತಾ ಇದೆ ಸರ್, ಲೇಡೀಸ್ಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಯಾವ ಟೈಮ್ ಬಿಡ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ. ಪಾಪ ತುಂಬ ಕಷ್ಟನೇ ಈ ರೋಡಲ್ಲಿ ಮಾತ್ರ. ಯಾಕಂದರೆ ನೆಕ್ಸ್ಟ್ ರೋಡಲ್ಲಿ 6 ಗಂಟೆಗೆ ಬಿಡ್ತಾರೆ, ಅಲ್ಲಿ ಕರೆಕ್ಟಾಗಿದೆ. ಆ ಕನೆಕ್ಷನ್ ಆದರೂ ಮಾಡಿ ಅಂದರೆ ಮಾಡ್ತಾನೆ ಇಲ್ಲ. ಅಲ್ಲೋಗಿ MLA ಅವ್ರ ಹತ್ರ ಕೇಳಿದ್ರೆ ಅವರು ಅಲ್ಲಿರ್ತಾರೆ, ಕರೆದ್ಬಿಟ್ಟು ಹೇಳ್ತಾರೆ ನಿಮ್ಮ ಬಿಲ್ ತೊಗೊಂಬನ್ನಿ ಅಂತ ಹೇಳ್ತಾರೆ. ಏನು ಹೇಳೋದು, ಆ ಥರ ಎಲ್ಲ ಇದೆ ಸರ್, ತುಂಬ ಕಷ್ಟ ಇದೆ. ಕಾಯ್ಕೊಂಡೇ ಇರ್ಬೇಕು ನೀರಿಗೋಸ್ಕರ. ಸದ್ಯ ಇದು ಚಾಮುಂಡಿನಗರದ ಸದ್ಯದ ಸ್ಥಿತಿ. ಇಲ್ಲಿ ನೀರೇ ಬರ್ತಾ ಇಲ್ಲ, ನೀರು ಬರೋದೇ ಇಲ್ಲ, ಜೊತೆಗೆ ನಮ್ಗೆ ಸಂಪಿಲ್ಲ ಅಥವಾ ಇದಿಲ್ಲ, ಯಾವುದೇ ವ್ಯವಸ್ಥೆಗಳಿಲ್ಲ. ನಿನ್ನೆ ರಾತ್ರಿ ತುಂಬಿಸಿಟ್ಕೋಬೇಕಾಗಿತ್ತು, ಆದರೆ ನಿನ್ನೆ ರಾತ್ರಿಯೇ ನೀರು ಬಂದಿಲ್ಲ. ಇನ್ನೆಲ್ಲಿಂದ ನೀರನ್ನು ತುಂಬಿಸಿಡೋದು? ಜಲಮಂಡಳಿಯವರು ಆದೇಶ ಹೇಗೋ ಕೊಟ್ಟರು 3 ದಿನ ನೀರಿರೋಲ್ಲ ಅಂತ. ನೀರಿಲ್ಲದೇ ಇರುವಂಥ, ಮಾಮೂಲಿಯಾಗೇ ನೀರಿಲ್ಲದಂಥ ಏರಿಯಾಗಳು ಯಾವ ರೀತಿಯಾದಂಥ ನೀರಿನ ಬವಣೆಯನ್ನು ಅನುಭವಿಸಬೇಕಾಗತ್ತೆ ಅನ್ನುವಂಥ ಚಿತ್ರಣ ಇದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.